ನಮಸ್ಕಾರ ಎಲ್ಲರಿಗೂ. ನನ್ನ ಸಹೃದಯಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುವರ್ಣ. ಇಂದು ನಾವು ತಿಳಿಯೋಣ ಶ್ರೀಕೃಷ್ಣನ ವಿದ್ಯಾಭ್ಯಾಸದ ಬಗ್ಗೆ. ಕಂಸವಧೆಯ ನಂತರ ಮಥುರಾವು ಶಾಂತವಾಗಿತ್ತು. ಉಗ್ರಸೇನನು ರಾಜನಾಗಿದ್ದ. ಕೃಷ್ಣ ಮತ್ತು ಬಲರಾಮರ ವಿದ್ಯಾಭ್ಯಾಸದ ಬಗ್ಗೆ ತಾತನಾದ ಉಗ್ರಸೇನ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಅದರಂತೆಯೇ ಕೃಷ್ಣ ಮತ್ತು ಬಲರಾಮ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಸಾಂದೀಪನಿ ಗುರುಕುಲಕ್ಕೆ ಹೋಗುತ್ತಾರೆ. ಅಲ್ಲಿ ರಾಜಕುಮಾರರಿಗೆ ಯಾವುದೇ ವಿಶೇಷ ಸೌಲಭ್ಯಗಳು ಇರಲಿಲ್ಲ. ಇತರ ವಿದ್ಯಾರ್ಥಿಗಳಂತೆಯೇ ಅಲ್ಲಿ ಕೃಷ್ಣ ಮತ್ತು ಬಲರಾಮನು ಕೂಡ ಗುರುಗಳ ಸೇವೆಯನ್ನು ಮಾಡಿದರು. ಕಟ್ಟಿಗೆ ತರುವುದು, ನೀರನ್ನು ತರುವುದು ಮತ್ತು ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ಳುತ್ತಿದ್ದರು. ಹಾಗೆಯೇ ಸಾಂದೀಪನಿ ಗುರುಗಳ ಹತ್ತಿರ ಹಲವಾರು ವಿಷಯಗಳನ್ನು ತಿಳಿದುಕೊಂಡರು. ಕೃಷ್ಣ ಮತ್ತು ಬಲರಾಮ 64 ದಿನದಲ್ಲಿ 64 ತರಹದ ವಿದ್ಯಾಭ್ಯಾಸವನ್ನು ಮಾಡಿದ್ದರು. 64 ದಿನಗಳಲ್ಲಿ ಅವರು ವೇದ, ಶಾಸ್ತ್ರ, ಸಂಗೀತ, ಯುದ್ಧ ಕಲೆ ಹೀಗೆ ಹಲವಾರು ವಿದ್ಯೆಗಳನ್ನು ಸುಗಮವಾಗಿ ಕಲಿತಿದ್ದರು. ಅವರ ಜ್ಞಾನ ದೈವಿಕವಾದದ್ದು. ಅವರು ಪ್ರತಿದಿನ ಮತ್ತು ಪ್ರತಿ ಕ್ಷಣ ಆಶ್ರಮದಲ್ಲಿ ಕಲಿಯುವುದಕ್ಕಾಗಿಯೇ ಇದ್ದರು. ಹಾಗೆಯೇ ಅವರ ವಿದ್ಯಾಭ್ಯಾಸ ನಡೆಯಿತು. ಕೃಷ್ಣನು ಕೇವಲ 64 ದಿನದಲ್ಲಿ ಎಲ್ಲ ವಿದ್ಯೆಯನ್ನು ಹೇಗೆ ಕಲಿತ? ಅವನ ಸಂದೇಶವೇನು ಎಂಬುದು ತಿಳಿಯೋಣ. ಸಾಮಾನ್ಯರಿಗೆ ಒಂದು ವಿದ್ಯೆ ಕಲಿಯುವುದಕ್ಕೆ ಹಲವಾರು ದಿನಗಳು, ವರ್ಷಗಳು ತೆಗೆದುಕೊಳ್ಳುತ್ತದೆ. ಆದರೆ ಕೃಷ್ಣ ಕೇವಲ 64 ದಿನದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದ. ದೈವಿಕ ಜ್ಞಾನ ಅನಂತ. ಸತ್ಯ ಜ್ಞಾನ ಒಳಗಿನಿಂದ ಬರುವುದು ಮುಖ್ಯ. ಅದು ಗುರುಗಳ ಮಾರ್ಗದರ್ಶನದಿಂದ ಸಾಧ್ಯ ಎಂದು ಕೃಷ್ಣ ತೋರಿಸಿಕೊಟ್ಟರು. ಗುರುಕುಲದಲ್ಲಿ ಕೊನೆಯ ದಿನ. ಕೃಷ್ಣ ಮತ್ತು ಬಲರಾಮ ಮಥುರಕ್ಕೆ ಮರಳಿ ಹೋಗುವ ಸಮಯ ಬಂದಿತು. ಆ ಸಮಯದಲ್ಲಿ ಗುರು ಸಂದೀಪನಿ ಹಾಗೂ ಅವರ ಪತ್ನಿ ಮಕ್ಕಳಿಗೆ ಆಶೀರ್ವದಿಸಿದರು ಮತ್ತು ಕೃಷ್ಣ ಬಲರಾಮನಿಗೆ ಗುರುದಕ್ಷಿಣೆಯಾಗಿ ಋಷಿಗಳ ಪತ್ನಿ, ನನ್ನ ಸತ್ತು ಹೋದ ಮಗನನ್ನು ಮರಳಿ ಕೊಡುತ್ತೆಯಾ ಕೃಷ್ಣ ಎಂದು ಕೇಳಿದಳು. ಆಕೆ ಹಾಗೆ ಕೇಳುವುದಕ್ಕೂ ಒಂದು ಕಾರಣವಿದೆ. ಅವರು ಕೃಷ್ಣ ಮತ್ತು ಬಲರಾಮನನ್ನು ಬಂದ ದಿನದಿಂದ ಗಮನಿಸುತ್ತಿದ್ದರು. ಅವರಲ್ಲಿ ಅವರು ದಿವ್ಯ ಶಕ್ತಿಯನ್ನು ಕಂಡಿದ್ದರು. ಆದ ಕಾರಣ ಆಕೆ ತನ್ನ ಸತ್ತ ಮಗನನ್ನು ಮರಳಿ ಕೊಡು ಕೃಷ್ಣ ಎಂದು ಕೇಳಿಕೊಂಡಳು. ಗುರುಗಳ ಆಸೆಯಂತೆಯೇ ಕೃಷ್ಣನು ಆ ಮಗುವನ್ನು ಹುಡುಕಿಕೊಂಡು ಸಮುದ್ರಕ್ಕೆ ಹೋದ. ಸಮುದ್ರ ದೇವರಲ್ಲಿ ಕೇಳಿದ, ಆ ಮಗು ಈಗ ಎಲ್ಲಿದೆ ಎಂದು. ಅವನನ್ನು ಶಂಕಾಸುರ ಎಂಬ ಅಸುರ ನುಂಗಿದ್ದನು ಕೃಷ್ಣ ಎಂದು ಹೇಳುತ್ತಾನೆ. ಆಗ ಕೃಷ್ಣ ಬಲರಾಮನು ಸಮುದ್ರದ ಒಳಗೆ ಹೋಗಿ ಶಂಕಾಸುರನನ್ನು ಹುಡುಕುತ್ತಾರೆ. ಶಂಕಾಸುರನ ಹತ್ತಿರ ಆ ಬಾಲಕ ಕಾಣುವುದಿಲ್ಲ. ಇದನ್ನು ಗಮನಿಸಿದ ಕೃಷ್ಣ ತಕ್ಷಣವೇ ಯಮಲೋಕಕ್ಕೆ ಹೋಗುತ್ತಾರೆ. ಯಮ ಸಾಕ್ಷಾತ್ ಕೃಷ್ಣನನ್ನು ಕಂಡು ಕೈಮುಗಿದು ನಿಲ್ಲುತ್ತಾರೆ. ಕೃಷ್ಣ, ನೀವೇಕೆ ಇಲ್ಲಿ ಬಂದಿದ್ದೀರಾ ಎಂದು ಸಹ ಕೇಳುತ್ತಾರೆ. ಅದಕ್ಕೆ ಕೃಷ್ಣ, ನಾನು ಸಾಂದೀಪನಿ ಗುರುಗಳ ಮಗನನ್ನು ಕರೆದೊಯ್ಯುವುದಕ್ಕೆ ಬಂದಿದ್ದೇನೆಂದು ಹೇಳುತ್ತಾನೆ. ಕೃಷ್ಣ ನಾರಾಯಣ ಅವತಾರ. ಯಮಧರ್ಮರಾಜ ಅವರ ಮಾತನ್ನು ಆದೇಶದಂತೆ ಸ್ವೀಕರಿಸಿ ಆ ಮಗುವನ್ನು ಕೃಷ್ಣನಿಗೆ ಒಪ್ಪಿಸುತ್ತಾರೆ. ಕೃಷ್ಣನು ಆ ಮಗುವನ್ನು ಗುರುಕುಲಕ್ಕೆ ತಂದು ಗುರುಗಳಿಗೆ ಗುರುದಕ್ಷಿಣೆಯಾಗಿ ನೀಡುತ್ತಾನೆ. ಸತ್ತ ಮಗನನ್ನು ಮರಳಿ ಪಡೆದ ಆ ಗುರು ದಂಪತಿಗಳು ತುಂಬಾ ಸಂತೋಷಪಟ್ಟರು. ಆ ಮಗುವನ್ನು ಮುದ್ದಾಡಿದರು. ಈ ಕಥೆಯ ಅರ್ಥ, ಗುರುವಿಗೆ ಗೌರವ ಜೀವನದಲ್ಲಿ ಅತ್ಯಂತ ಮುಖ್ಯ. ದೈವವೂ ಕೂಡ ಗುರುವಿನ ಮುಂದೆ ತಲೆಬಾಗುತ್ತದೆ. ಇವತ್ತಿನ ಈ ನಮ್ಮ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ತೆ.